ರಾಷ್ಟ್ರೀಯ ರೈತ ದಿನಾಚರಣೆ ಮುಂಡ್ರುಗಿ ಪಟ್ಟಣದ ಜಗದ್ಗುರು ತೋಂಟದಾರ್ಯ ಮಠದಲ್ಲಿ ಕಿಸಾನ ಜಾಗೃತಿ ವಿಕಾಸ ಸಂಘದ ಗದಗ ಜಿಲ್ಲಾಧ್ಯಕ್ಷರಾದ ನಿಂಗಪ್ಪ ಭಂಡಾರಿಯವರ ನೇತೃತ್ವದಲ್ಲಿ ಡಿಸೆಂಬರ್ 23ರ ರಾಷ್ಟ್ರೀಯ ರೈತ ದಿನಾಚರಣೆಯನ್ನು ಮತ್ತು ದಿವಂಗತ ಮಾಜಿ ಪ್ರಧಾನಿ ಶ್ರೀ ಚೌಧರಿ ಚರಣ್ ಸಿಂಗ್ ರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರೊಂದಿಗೆ ಆಚರಿಸಲಾಯಿತು. ರಾಷ್ಟ್ರೀಯ ರೈತ ದಿನಾಚರಣೆ ಆಚರಿಸಿ ಮಾತನಾಡಿದ ಕಿಸಾನ ಜಾಗೃತಿ ವಿಕಾಸ ಸಂಘದ ರಾಷ್ಟ್ರೀಯ ಅಧ್ಯಕ್ಷರಾದ ಪಿ ಯುಗಂಧರ್ ನಾಯ್ಡು ಅವರು ರೈತರ ಬಗ್ಗೆ ಅಪಾರ ಕಾಳಜಿಯನ್ನ ಹೊಂದಿದ್ದ ಮಾಜಿ ಪ್ರಧಾನಿ ದಿವಂಗತ ಚೌಧರಿ ಚರಣ್ ಸಿಂಗ್ ಅವರು ತಮ್ಮ ಅಧಿಕಾರಾವಧಿಯಲ್ಲಿ ರೈತರಿಗಾಗಿ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಅವರ ಸವಿನೆನಪಿಗಾಗಿ ಡಿಸೆಂಬರ್ 23ರಂದು ಎಲ್ಲೆಡೆ ರಾಷ್ಟ್ರೀಯ ರೈತ ದಿನಾಚರಣೆ ಆಚರಿಸಲಾಗುತ್ತದೆ ಎಂದರು. ಸುತ್ತಮುತ್ತಲಿನ ಗ್ರಾಮದ ರೈತರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಮಯದಲ್ಲಿ ತಾಲೂಕಾ ಅಧ್ಯಕ್ಷರಾದ ವಿಎಸ್ ಗಟ್ಟಿ, ಸಂಜೀವ ಹುಡೆ, ಶಿವಾನಂದ ಲೆಂಕಶೆಟ್ಟರ್, ಜಗದೀಶ್ ಗೌಡ ಪಾಟೀಲ್, ಮಂಜುನಾಥ್ ಉಪ್ಪಾರ್, ಶಿವರಾಜ ಸುಂಡಿ, ಅಶೋಕ್ ಹೊಸ್ಮನಿ ಮತ್ತು ಸಂಘಟನೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸುತ್ತಮುತ್ತಲಿನ ಗ್ರಾಮಗಳಿಂದ ರೈತ ಬಾಂಧವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಅರ್ಜುನ್ ಹೊಸ್ಮನಿ, ಪ್ರಜಾಪವರ್ ನ್ಯೂಸ್, ಮುಂಡರ್ಗಿ. ಅವ್ರೇನು ದೊಡ್ಡ ಶ್ರೀಮಂತರಲ್ಲ, ಸಾಧಾರಣ ಅವ್ರೇನು ಬಡವರಲ್ಲ, ಯಾವ ಅಧಿಕಾರಿ ಇಲ್ಲ. ಅವ್ರ ತಲೆ ಅಧಿಕಾರಿ ಇಲ್ಲಿದ್ರು ಅಧಿಕಾರಿ ಇಬ್ಬರ್ತರ ಕಾಣ್ತಾರ. ಅವರು ನೀವೇನು ಹೆದರ್ಬೇಕಾಗಿಲ್ಲ. ಅದಕ್ಕ ನಮ್ಗ ಸನ್ಮಾನ ಮಾಡಿದಂತ ಬಾಬಣ್ಣ ಗಟ್ಟಿ ಅವರಿಗೆ ನಮ್ಮ ಎಲ್ಲ ಹಳ್ಳಿಯ ರೈತರಿಂದ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಅವ್ರ ಅಧಿಕಾರಿಗಳಿದ್ರು ನೀವೇನ ಅವ್ರಿಗೆ ತಾಲೂಕ್ ಪಂಚಾಯತಿ ಮೆಂಬರ್ ಇಲ್ಲ, ತಾಲೂಕ್ ಇವರು ಜಡ್ಪಿ ಅಲ್ಲ ಅಂದ್ರೆ ನೀವು ಹೆದರಕ್ ಹೋಗ್ಬೇಡ್ರಿ. ಅವ್ರು ಮುಂಡ್ರಿ ಒಳಗೆ ತಹಸೀಲ್ದಾರ್ ಆಫೀಸ್ನಾಗರಲ್ಲಿ ಸ್ಟೇಷನ್ನಾಗರಲ್ಲಿ ಜಡ್ಪಿ ಅಷ್ಟೇ ಅಧಿಕಾರ ಐತಿ. ನಮ್ ನಿಂಗಪ್ಪಣ್ಣ ಭಂಡಾರಿ ಅವರು, ಬಾಬಣ್ಣ ಅವರು ನೇರ ಸಂಪರ್ಕ ಇರ್ತಾರ ಅವರು. ಅದಕ್ಕ ನನಗೊಂದು ಖುಷಿಗೈತಿ. ಏನಾಗೈತಿ, ನನಗೆ ಸನ್ಮಾನ ಮಾಡಿದಕ್ಕಿಂತ ಕೂಡ ಈ ತಾಯಂದ್ರ ಹೆಂಗಪ್ಪ, ನೀರಿಗೆ ನೈದಿಲಿಯ ಶೃಂಗಾರ, ಸಮುದ್ರಕ್ಕೆ ತೆರೆಯ ಶೃಂಗಾರ, ನಾರಿಯರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ. ಈ ರೈತ ದಿನಾಚರಣೆಗೆ ಈ ನಮ್ಮ ಕುಂಚಿಕೋರ ತಾಯರಲ್ಲ ಅವರೇ ಶೃಂಗಾರ ಅಂತ ಹೇಳಿ ಈ ಸಭೆದಾಗ ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಈಗ ಅವರು ಕೂಡ ನಾವೆಲ್ಲ ಕಡೆ ಆಟಾಡಿದ್ರ ಕುಂತ ಜಾಗಿಲ್ಲ. ಅದಕ್ಕೆ ನಮ್ಮ ರೈತ ಸಂಘದ ಪರವಾಗಿ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ.